ಮೇಷರಾಶಿಯವರೇ, ಈ ವಾರ ನಿಮಗೆ ಅದ್ಭುತವಾದ ಶಕ್ತಿ ಮತ್ತು ಆತ್ಮವಿಶ್ವಾಸ ಸಿಗಲಿದೆ. ನಿಮ್ಮ ರಾಶಿಯಲ್ಲಿ ಸೂರ್ಯನು ಉಚ್ಚಸ್ಥಾನದಲ್ಲಿರುವುದರಿಂದ ನಿಮ್ಮ ನಾಯಕತ್ವದ ಗುಣಗಳು ಎಲ್ಲರ ಗಮನ ಸೆಳೆಯುತ್ತವೆ. ಇದು ನಿಮ್ಮ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ಮತ್ತು ಭವಿಷ್ಯದ ಗುರಿಗಳನ್ನು ಹಾಕಿಕೊಳ್ಳಲು ಸುವರ್ಣಕಾಲ. ವೃತ್ತಿಜೀವನದಲ್ಲಿ ಬುಧನ ಪ್ರಭಾವದಿಂದಾಗಿ ಸಭೆಗಳು ಮತ್ತು ಮಾತುಕತೆಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಮಾತುಗಳಿಗೆ ಎಲ್ಲೆಡೆ ಹೆಚ್ಚಿನ ಬೆಲೆ ಸಿಗುತ್ತದೆ. ಮೂರನೆಯ ಮನೆಯಲ್ಲಿರುವ ಗುರುವು ನಿಮ್ಮ ಪ್ರಯತ್ನಗಳಿಗೆ ಬೆಂಬಲ ನೀಡಲಿದ್ದು, ಹೊಸ ಯೋಜನೆಗಳು ಅಥವಾ ಕೌಶಲಗಳು ದೀರ್ಘಕಾಲದ ಲಾಭ ನೀಡಲಿವೆ. ಇನ್ನು ಆರ್ಥಿಕವಾಗಿ ಎರಡನೆಯ ಮನೆಯಲ್ಲಿ ಶುಕ್ರನ ಸಂಚಾರವಿರುವುದರಿಂದ ಧನಲಾಭ ಮತ್ತು ಸಮೃದ್ಧಿ ಕಂಡುಬರುತ್ತದೆ. ಹಣಕಾಸಿನ ಯೋಜನೆಗಳಿಗೆ ಅಥವಾ ನಿಮಗಾಗಿ ಸ್ವಲ್ಪ ಹಣ ಖರ್ಚು ಮಾಡಲು ಇದು ಸೂಕ್ತ ಸಮಯ. ಸಂಬಂಧಗಳ ವಿಷಯಕ್ಕೆ ಬಂದರೆ ನಿಮ್ಮ ಪ್ರೀತಿ ಮತ್ತು ಆಕರ್ಷಣೆ ಎಲ್ಲರನ್ನೂ ಸೆಳೆಯುತ್ತದೆ. ಆದರೆ 12ನೆಯ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಚಾರವಿರುವುದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಅಥವಾ ಒತ್ತಡವಿರಬಹುದು. ಈ ಆತಂಕವನ್ನು ಕುಟುಂಬದವರ ಮೇಲೆ ತೋರಿಸಬೇಡಿ, ಬದಲಿಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಪ್ರೀತಿಗಾಗಿ ಹುಡುಕುತ್ತಿರುವವರಿಗೆ ಈ ವಾರ ಹೊಸ ವ್ಯಕ್ತಿಗಳ ಪರಿಚಯವಾಗುವ ಸಾಧ್ಯತೆಯಿದೆ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮಲ್ಲಿ ಚೈತನ್ಯ ಹೆಚ್ಚುತ್ತದೆ. ವ್ಯಾಯಾಮ ಅಥವಾ ಹೊಸ ಫಿಟ್ನೆಸ್ ದಿನಚರಿ ಪ್ರಾರಂಭಿಸಲು ಇದು ಒಳ್ಳೆಯ ಸಮಯ. ಆದರೆ ಅತಿಯಾದ ಕೆಲಸದಿಂದ ಸುಸ್ತಾಗದಂತೆ ಎಚ್ಚರವಹಿಸಿ. ಹೆಚ್ಚಿನ ನೀರು ಕುಡಿಯಿರಿ ಮತ್ತು ಯೋಗದ ಮೂಲಕ ಮನಸ್ಸನ್ನು ಶಾಂತವಾಗಿಡಿ. ಈ ವಾರದ ಮಂತ್ರವೆಂದರೆ ಹೃದಯದ ಮಾತನ್ನು ಕೇಳುತ್ತಾ ವಾಸ್ತವದಲ್ಲಿ ಬದುಕುವುದು. ನಿಮ್ಮ ಶಕ್ತಿಯನ್ನು ಇತರರಿಗೆ ಸಹಾಯ ಮಾಡಲು ಬಳಸಿ. ಅದೃಷ್ಟ ನಿಮ್ಮ ಕಡೆಗಿದೆ, ಧೈರ್ಯವಾಗಿ ಮುನ್ನಡೆಯಿರಿ. ಈ ವಾರ ನಿಮಗೆ ಅತ್ಯಂತ ಫಲಪ್ರದವಾಗಲಿ.